ಇದು ಬಹಳ ವರ್ಷಗಳ ಹಿಂದೆ ಗೈಡ್ ಪೋಸ್ಟ್ ಅನ್ನುವಂಥ ವಾರಪತ್ರಿಕೆಯಲ್ಲಿ ಬಂದಂತ ಕತೆ. ನನಗೊಂದು ಮಾರ್ಗದರ್ಶಿ ಆದಂತ ಕತೆ ಇದು. ಒಂದು 4-5 ಜನ ಸ್ನೇಹಿತರು, ಅವರು ಚಾರಣ ಹುಚ್ಚು. ಚಾರಣ ಗೊತ್ತಲ್ಲ, ಬೆಟ್ಟ ಹತ್ತಿ ಹೋಗುವಂಥದ್ದು ಹವ್ಯಾಸ. ಅವರಿಗೆ ಈ ಸ್ವಿಟ್ಜರ್ಲೆಂಡಿಗೆ ಹೋದರು. ಆಲ್ಪ್ಸ್ ಪರ್ವತಗಳಿದ್ದಾವೆ, ಆಲ್ಪ್ಸ್ ಪರ್ವತಗಳ ಬೆಟ್ಟ ಹತ್ತಿ ಹೋಗಬೇಕು ಅಂತ ಆಸೆ. 4-5 ಜನ ಹೋದ್ರು, ಡೇರೆ ಕಟ್ಕೊಂಡು ಹೋದ್ರು. ಖುಷಿ, ಶನಿವಾರ ಭಾನುವಾರ ಇದೆ, ಹೋಗೋಣ ಬೆಟ್ಟ ಹತ್ತಿ ಹೋಗೋಣ. ಸಣ್ಣ ಪುಟ್ಟ ಬೆಟ್ಟಗಳನ್ನು ಹತ್ತಿದ್ರು. ಅಲ್ಲಿ ಹಿಮ ಇದೆ, ಅಲ್ಲಿ ಮೇಲೆ ಹೋದ್ರು, ಚಿತ್ರ ತಗೊಂಡ್ರೆ ಎಲ್ಲಾನು. ಅಲ್ಲಿ ರಾತ್ರಿ ಡೇರೆ ಹಾಕಿ ಅಲ್ಲೇ ಇರಬೇಕು, ಬೆಳಿಗ್ಗೆ ಕೆಳಗೆ ಬರಬೇಕು, ಒಂದು ರಾತ್ರಿ ಆ ಬೆಟ್ಟದ ಮೇಲೆ ಕಳಿಬೇಕು ಅಂತ ಆಸೆ ಅವರು. ಟೆಂಟ್ ಹಾಕೊಂಡು ಕೂತ್ಕೊಂಡ್ರು, ಆರಾಮಾಗಿ ಊಟ ಗೀಟ ಮಾಡಿ ಹರಟೆ ಹೊಡಿತಾ ಕೂತಿದ್ರು. ರಾತ್ರಿ 1:00 ಗಾಳಿ ಬೀಸೋಕ್ ಶುರು ಆಯ್ತು. ಆ ಬೆಟ್ಟದ ಮೇಲೆ ಗಾಳಿ ಹೇಗಿರ್ತದೆ ಅನುಭವಿಸಿದವ್ರಿಗೆ ಗೊತ್ತು. ಚಳಿ ಗಾಳಿ, ನಿಧಾನಕ್ಕೆ ಹನಿ 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 ಅಂತ ಬರೋಕ್ ಶುರು, ಮಳೆ ಬರೋಕ್ ಶುರು ಆಯ್ತು. ಸ್ವಲ್ಪ ಹೊತ್ತಿಗೆ ಮಂಜು ಬೀಳೋಕ್ ಶುರು ಆಯ್ತು. ಆ ನೀರಲ್ಲಿ ಬೀಳೋದು ಹನಿಗಳೆಲ್ಲ ಮಂಜುಗಳಾಗಿ ಉದುರೋಕ್ ಶುರು ಆಯ್ತು. ಏನು ಅರ್ಧ ಗಂಟೆಯಲ್ಲಿ ಟೆಂಟಿನ ಬಾಗಿಲು ಹಾಕೊಂಡಿದ್ರ, ಡೇರೆ ಹಾಕೊಂಡಿದ್ರಲ್ಲ, ಡೇರೆ ಬಾಗಿಲು ಮುಚ್ಚಿ ಹೋಗುವ ಹಿಮ. ಗಾಳಿ ಇನ್ನೂ ಜೋರಾಯ್ತು. ಅಯ್ಯೋ 4 ಗಂಟೆ ಹೊತ್ತಿಗಂತೂ ತಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಡೇರೆ ಮುಚ್ಚಿ ಹೋಯ್ತು ಹಿಮದಿಂದ. ಹೊರಗಡೆ ಬಂದ್ರು. ಅವ್ರು ಈ ಪರಿ ಚಳಿ ಆಗ್ತದೆ ಅಂತ ಕಲ್ಪನೆ ಮಾಡ್ಕೊಂಡಿರಲಿಲ್ಲ, ಅಷ್ಟು ಸಿದ್ಧವಾಗಿ ಬಂದಿಲ್ಲ. ಗ್ಲೌಸ್ ಅಲ್ಲಿ ಹಾಕೊಂಡಿದ್ದಾರೆ, ಶೂಸ್ ಹಾಕೊಂಡಿದ್ದಾರೆ, ಆದ್ರೆ ಈ ಪರಿ ಚಳಿಗೆ ತಯಾರಾಗಿರ್ಲಿಲ್ಲ ಅವರು. 4:15 ಎಷ್ಟು ಜೋರು ಗಾಳಿ ಬೀಸೋಕ್ ಶುರು ಆಯ್ತು. ಮುಖ ಕಾಣಿಸಲ್ಲ, ಹಂಗಾಯ್ತು. ಆ ಕಂಪಾಸ್ ಇರ್ತದಲ್ಲ, ದಿಕ್ಸೂಚಿ ಇರ್ತದಲ್ಲ, ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ, ಅದು ಹಿಮದಲ್ಲಿ ಹೋಗೋದು ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ತೋಚಿ ದಿಕ್ಕಿಗೆ ಹೊರಟು ಬಿಟ್ರೆ ಬಡಬಡ. ಒಬ್ಬ ಮನುಷ್ಯ ಹೊರಟ, ತನ್ನ ಸರಿ ತೋರಿಸಿದ ದಾರಿಗೆ ಹೊರಟು ಬಿಟ್ಟ ಅವನು. ಆದ್ರೆ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಕಾಲಿಟ್ರೆ ಮೊಳಕಾಲ್ವರೆಗೂ ಒಳಗೆ ಹೋಗ್ಬೇಕು ಹಿಮ. ಆ ಹಿಮದಲ್ಲಿ ಮೊಳಕಾಲ್ವರೆಗೂ ಹೋದ್ರೆ ಏನಾಗುತ್ತೆ, ಕೈ ಕಾಲು ಬರಗಟ್ಟು ಬಿತ್ತು. ಕೈ ಹಾಕೊಂಡು ಗ್ಲೌಸ್ ಇತ್ತಲ್ಲ, ಹಸಿ ಆಗ್ಬಿಟ್ಟಿದೆ, ಮತ್ತಿಷ್ಟು ಬರಗಡ್ತವೆ. ಅವನಿಗೆ ಸ್ಪರ್ಶ ಹೋಗ್ತಾ ಇತ್ತು, ಕೈ ಮೇಲಿಂದು ಕಾಲ್ ಮೇಲೆ ಸ್ಪರ್ಶ ಹೋಯ್ತು. ಮುಖದ ನಾನು ಮುಟ್ಟಿದ್ರು ಗೊತ್ತಾಗಲ್ಲ, ಆ ತರ ಸ್ಪರ್ಶ ಹೀನತೆ ಆಗ್ಬಿಡ್ತು. ಅವನಿಂದ ನಾನು ಸಾವು ಬಂತು ಹತ್ತಿರ ನನಗೆ. ಉಳಿದ 3 ಜನ ಸ್ನೇಹಿತರು ಎಲ್ಲಿ ಹೋದ್ರು ಗೊತ್ತಿಲ್ಲ. ಅಯ್ಯೋ ಯಾರಾದ್ರೂ ಸಿಕ್ಕಾರಿಯೇ, ಒಂದು ಆಸರೆ ಸಿಗದೆ ಹೋದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಖಾತ್ರಿ ಆಯ್ತು ಅವನಿಗೆ. ಹೋಗ್ತಾ ಹೋಗ್ತಾ ಸರ್ರ ಅಂತ ಜಾರಿ ಬಿದ್ದ ಒಂದು ಕೊರಕಲು. ಅಯ್ಯೋ ಹೋದೆ ಅನ್ಕೊಂಡ, ತಪ್ಪಂತ ಬಿದ್ದ ಮಂಜಿನ ಮೇಲೆ. ಎಲ್ಲಿ ಬಿದ್ದ? ಅವನು ಆಶ್ಚರ್ಯ, ಗಾಬರಿ ಎರಡು. ಬಿದ್ದುದು ನೆಲದ ಮೇಲಲ್ಲ, ಮತ್ತೊಂದು ದೇಹದ ಮೇಲೆ ಬಿದ್ದಿದ್ದಾನೆ. ಯಾವ ದೇಹ ಅಂದ್ ಮುಖ ವರ್ಷ ನೋಡ್ತಾನೆ ಗೆಳೆಯಂದು, ಅವನ ಜೊತೆಗಿದ್ದಂಥವನು. ಅವನು ಅಲ್ಲೇ ಬಿದ್ದಿದ್ದಾನೆ, ಅವನ ಮುಖದ ಮೇಲೆಲ್ಲ ಮಂಜು ಬಿದ್ದಿದೆ ಅವನಿಗೆ. ಓ ಸತ್ತೋಗಿರ್ಬೇಕು ಇವನು ಅಂತ ನಾಡಿ ಹಿಡಿದು ನೋಡಿದ ಬದುಕಿದ್ದಾನ ಅವನು. ಆದ್ರೆ ಇನ್ನು ಜಾಸ್ತಿ ಹೊತ್ತು ಬದುಕಲ್ಲ, ಮೈಯೆಲ್ಲ ನೀಲಿ ಆಗ್ತಾ ಇದೆ, ಅವನು ಸತ್ತೋಗ್ತಾನೆ ಅನ್ನೋ ಗೊತ್ತಾಯ್ತು. ಅವನು 2 ಹಾದಿ ಎತ್ತಿಗೆ, ಈ ಮನುಷ್ಯನಿಗೆ 2 ಹಾದಿ ಏನು, ಹೇಗೂ ನನ್ನ ಗೆಳೆಯ ಸತ್ತೋಗ್ತಾನೆ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು, ಓಡ್ ಹೋಗ್ಬೇಕು, ನಾನು ಪಾರಾಗಬೇಕು ಅಂತ ಒಂದು. 2ನೇದಂತೆ ಹೇಗೂ ಸಾಯ್ತೇನೆ ನಾನು, ಅವನು ಉಳಿಸೋಣ, ಪ್ರಯತ್ನ ಆಗತ್ತಾ ನೋಡೋಣ ಅಂತ ಹೇಳಿ ಏನ್ ಮಾಡ್ದ ಗೊತ್ತಾ, ನಾನು ಹಾಕೊಂಡಿದ್ದಲ್ಲ ಗ್ಲೌಸು ಕಿಸ್ತಿ ಬಿಸಾಕಿದ. ಕಸ 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 ಕೈ ಉಜ್ಕೊಂಡ, ಜೋರ ಉಜ್ಕೊಂಡ, ಬಿಸಿ ಆಯ್ತಲ್ಲ. ಅವನ್ ಕೈ ಉಜ್ಜೋಕ್ ಶುರು ಮಾಡಿದ, ಮುಖ ಉಜ್ಜೋಕ್ ಶುರು ಮಾಡಿದ. ಎಷ್ಟು ರಭಸದಿಂದ ಉಜ್ಜೋಕ್ ಶುರು ಮಾಡಿದ ಅಂತಂದ್ರೆ, ಆ ಕೆಟ್ಟ ಚಳಿಯಲ್ಲೂ ಕೂಡ ಬೆವರು ಕಿತ್ಕೊಂಡ್ ಬಂತ ಅವನಿಗೆ. ಆ ಗೆಳೆಯನ ಕಾಲು ಉಜ್ಜಿದ, ಕೈ ಉಜ್ಜಿದ, ಗಸಗಸ ಸಿಕ್ಕಿದ. ನಿಧಾನಕ್ಕೆ ಗೆಳೆಯ ಕಣ್ಣು ತೆಗೆದ. ಬೆಚ್ಚಿಗೆ ಆಯ್ತಲ್ಲ ಒಂದು, ಏಳ ಮೇಲೆ ಅಂದ, ಇನ್ನು ಉಜ್ಜು, ಕೈ ಉಜ್ಜು, ಗಚ್ಚಾಗಿ ಉಜ್ಜು. ಇಬ್ಬರು ಉಜ್ಕೊಳಕ್ ಶುರು ಮಾಡಿದ್ರು. ಇಬ್ಬರು ಎದ್ದು ಕೂತ್ಕೊಂಡ್ರು. ಅವನು ಹೇಳ್ದ, ಬಿದ್ದಿಂದಲ್ಲ ಮಂಜಲ್ಲಿ ಹೇಳ್ದ, ಗೆಳೆಯ ನಿನ್ನ ಉಪಕಾರನ ಎಂದೂ ಮರೆಯೋಕ್ ಸಾಧ್ಯ ಇಲ್ಲಪ್ಪ, ನಾ ಸತ್ತು ಹೋಗ್ತಿದ್ದೆ, ನಾನು ಬದುಕಿಸ್ಬಿಟ್ಟೆಲ್ಲಪ್ಪ ನೀನು ಅಂದ. ಆ ಇವನ್ ಹೇಳಿದ ಮಾತು ಬಹಳ ಚಂದ ಸ್ನೇಹಿತರ. ಅವನು ಹೇಳ್ತಾನೆ, ನನಗೆ ಈಗ ಅರ್ಥ ಆಯ್ತು ಕಣೋ, ನೀನು ಉಳಿಸೋದಕ್ಕೆ ನಾನು ಏನು ಪ್ರಯತ್ನ ಮಾಡಿದ್ನಲ್ಲ, ಅದರಿಂದ ನಾನು ಉಳ್ಕೊಂಡೆ. ನೀನು ಬದುಕಿಸೋಕ್ ಹೋಗಿ ನನ್ನ ಬದುಕಿಸ್ಕೊಂಡೆ. ನಾನು ಕೈ ಉಜ್ಜುತ್ತಾ ಇದ್ನಲ್ಲ ನಿನ್ ಮೈ ಬೆಚ್ಚಿ ಮಾಡಬೇಕು ಅಂತ, ಅದರಿಂದ ನನ್ನ ರಕ್ತ ಸಂಚಾರ ಸರಿ ಆಯ್ತು, ನನ್ನ ದೇಹ ಸರಿ ಆಯ್ತು ಅಂತ ಇಬ್ರು ಮಾತಾಡ್ಕೊಂಡ್ರು. ಸ್ವಲ್ಪ ಚಳಿ ಕಮ್ಮಿ ಆಯ್ತು. ಮೆಸೇಜ್ ಹೋಗಿತ್ತು ಕಳ್ಕೊಂಡಿದ್ದಾರೆ ಅಂತ. ಹೆಲಿಕಾಪ್ಟರ್ ತಗೊಂಡ್ ಬಂದು ಜನ ಪಾರ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಂತೆ ಇವ್ರನ್ನ. ಅವನು ಹೇಳ್ತಾನೆ, ಇನ್ನೊಬ್ಬ ಸ್ನೇಹಿತರನ್ನ ಬದುಕಿಸೋಕ್ ಹೋದಾಗ ನನಗೆ ಗೊತ್ತಿರಲಿಲ್ಲ ನನ್ನನ್ನ ಬದುಕಿಸ್ಕೋತಾ ಇದ್ದೀನಿ ಅಂತ. ಎಂತ ದೊಡ್ಡ ಜೀವನ ಪಾಠ ಅಲ್ಲ ಇದು, ಎಂತ ದೊಡ್ಡ ಜೀವನ ಪಾಠ ಅಲ್ಲ. ನಾನು ಮತ್ತೊಬ್ಬರಿಗೆ ಸಹಾಯ ಮಾಡ್ತೀನಿ ಅಂತ ಅಹಂಕಾರ ಪಡ್ತೇವೆ ನಾವು. ಮತ್ತೊಬ್ಬರಿಗೆ ಸಹಾಯ ಮಾಡುವಾಗ ನನ್ನನ್ನು ನಾನು ಉದ್ಧರಿಸ್ಕೋತೇನೆ ಅಂತ ಗೊತ್ತಾಗ್ಬೇಕು. ನನ್ನ ಉದ್ಧಾರ ಆಗೋದೇ ಮತ್ತೊಬ್ಬರಿಗೆ ಸಹಾಯ ಮಾಡಿದಾಗ ಅಲ್ವಾ? ನೋಡಿ, ನೀವು ಪಡ್ಕೊಂಡಾಗ ಸುಖ ಇರ್ತದೆ, ಏನಾದ್ರು ಪಡ್ಕೊಂಡ ಸುಖ ಇರ್ತದೆ. ನಿಜವಾದ ಹೆಚ್ಚಿನ ಸುಖ ಬರೋದು ಯಾವಾಗ ಗೊತ್ತಾ? ಕೊಟ್ಟಾಗ. ನೆನ್ಸ್ಕೋತಾರೆ ಜನ, ಅವತ್ತು ಮಾಡಿದ್ರಿ ಅವನು ಪಾಪ ಅಂತಾರೆ. ಮಾಡಿದ್ ಒಂದ್ ಘಟನೆ 20 ವರ್ಷದ ಹಿಂದೆ
ನೆನ್ಸ್ಕೋತಾರೆ ಈಗ. ಆದ್ದರಿಂದ ನಾನು ಮತ್ತೊಬ್ಬರಿಗೆ ಮಾಡುವಂತ ಸಹಾಯ ಉಪಕಾರ ಅಲ್ಲ, ನನಗೆ ನಾನೇ ಬೆಳೆಸ್ಕೊಳ್ಳುವಂತ ಹಾದಿ ಅದು. ಆದ್ದರಿಂದ ಮತ್ತೊಬ್ಬರಿಗೆ ಸಹಾಯ ಮಾಡುವುದರಲ್ಲೇ ನನ್ನ ಜೀವನದ ಉದ್ಧರಣ ಕ್ರಿಯೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಏನು ಎಷ್ಟು ತೋರಿಸ್ಬೇಕೇನು ಏನು ಹಿಂಗೆ ಹೇಳ್ಬೇಕಂತ ಸ್ನ್ಯಾಪ್ ಹಾಕ್ತೀನಿ ಇವತ್ತು ನಾನು.
ಸುಮ್ಮನೆ ಹಿಡ್ಕೊಂಡು ಕೊಟ್ಟಾಗ್ಯಾರ ಅದೇನೇನು ಆಯ್ತು ನಿಮ್ಗೆ ತೋರಿಸ್ಲೆ ಬಿಟ್ಟುಕೊಂಡಿದ್ರೆ ಬೇಕಂತ ಹಿಡ್ಕೊಂಡು ಫ್ರೆಂಡ್ಸ್ ಲೈವ್ ಏನಿದು Thank you.